ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆರಾಧನಾ, ನಾನು ನಿಮ್ಮಪ್ಪನಿಗೋಸ್ಕರ ನನ್ನ ತವ್ರ ಮನೆ ಸಂಬಂಧನ ಬಿಟ್ಟು US ಸೆಟ್ಲ್ ಆದೆ. ಆದರೆ ಈಗ ನಿನ್ನಪ್ಪನ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅಂತ ಇವ್ರ ಮುಂದೆ ಹೇಳೋಕ್ಕಾಗ್ತಿಲ್ಲ. ಬರೋದೇನೋ ಬಂದ್ಬಿಟ್ಟೆ, ಆದರೆ ಈಗ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಪ್ಲೀಸ್, ನಿನ್ನ ಮಾತುಗಳನ್ನ ನನಗೆ ನಂಬಕ್ಕಾಗ್ತಿಲ್ಲ. ನಂಬೇಕು ಅಂತನೂ ಅನ್ನಿಸ್ತಾ ಇಲ್ಲ. ನನ್ನ ಮಾತು ನಿನಗೆ ಹರ್ಟ್ ಆದರೂ ತೊಂದರೆ ಇಲ್ಲ. ನಿಜ ಹೇಳ್ತಾ ಇದ್ದೀನಿ, ನಿನಗೆ ಸಂಬಂಧಗಳನ್ನ ನಿಭಾಯಿಸೋದು ಹೇಗೆ ಅಂತಾನೆ ಗೊತ್ತಿಲ್ಲ. ನಿನಗೆ ಏನೂ ವಿಷಯ ಗೊತ್ತಿಲ್ಲ. ಇದೇ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಎಷ್ಟು ಒದ್ದಾಡಿದ್ದೀನಿ ಅಂತ ನಿನಗೆ ಗೊತ್ತಾ? 1 ಸೆಕೆಂಡ್. ನೀನು ಅಪ್ಪಂಗೋಸ್ಕರ ಇವ್ರನ್ನೆಲ್ಲ ದೂರ ಮಾಡ್ಕೊಂಡೆ ಅಂತ ಹೇಳ್ದೆ. ಸರಿ, ಒಪ್ಕೊಳ್ಳೋಣ. ತವ್ರನ್ನ ಇಷ್ಟು ದೂರ ಮಾಡ್ಕೊಂಡೋಳು ಅಪ್ಪನ ಜೊತೆಗಾದ್ರೂ ಹಾಯಾಗಿರ್ಬೇಕಿತ್ತು ತಾನೆ. ಆದ್ರೆ ಒಂದು ದಿನ ನೀನು ಅಪ್ಪನ ಜೊತೆ ಚೆನ್ನಾಗಿರೋದು ನಾವು ನೋಡೇ ಇಲ್ಲ. ನಿನಗೆ ನಾನು ಅಪ್ಪ ಅಂತ ನೆಗ್ಲೆಕ್ಟ್, ಆದ್ರೆ ಭಾವನನ್ ಜೊತೆ ಚೆನ್ನಾಗೇ ಇರ್ತೀಯ. ಇಲ್ಲ ಆರಾಧನಾ, ನೀನು ನಿಮ್ಮಪ್ಪ ನನ್ನನ್ನ ಬೇಡ. ಈಗ ನಿಮ್ಮಪ್ಪನ ವಿಷಯ ಮಾತಾಡೋದು ಬೇಡ. ಅಮ್ಮ, ನೀನೇ ಹೇಳಿದ್ದೆ ನಾವು ಬದುಕು ಕಟ್ಕೊಳ್ಬೇಕಾದ್ರೆ ಎಷ್ಟೋ ವಿಷಯಗಳಲ್ಲಿ ರಾಜಿ ಆಗಬೇಕು ಅಂತ. ಅದಕ್ಕೆ ಕೇಳ್ತಾ ಇದ್ದೀನಿ, ನಿನ್ನ ಉದ್ದೇಶ ಏನು ಅಂತ. ಅದು ತಪ್ಪ? ನೀನೇ ಹೇಳ್ದಾಗೆ ನಾನ್ ಮಾಡಿದ ತಪ್ಪನ್ನ ಸರಿ ಮಾಡಲಿಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಏನು? ಹೊಣೆ ಯಾರು? ನೀನು ಹೀಗೆಲ್ಲ ಕೇಳಿದ್ರೆ ನನಗೇನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ. ಆದರೆ ಇವ್ರ ಮನೇಲಿ ನಾವು ಜಾಸ್ತಿ ದಿನ ಇರೋದು ಚೆನ್ನಾಗಿರಲ್ಲ ಅನ್ಸುತ್ತೆ. ಇವ್ರ ಮನೆ ಅಂದ್ರೆ? ಆರಾಧನಾ, ಇದು ನನ್ನ ಮನೇನೂ ಹೌದು, ನನ್ನ ತವ್ರ ಮನೆ. ಈಗ ಇದು ನನ್ನ ತವರು ಅನ್ನೋ ಭಾವನೆ ಬಂದ್ಮೇಲೆ ನಾನು ಹೇಗೆ ಹೊರಗ್ನವಳಾಗಿ ಯೋಚನೆ ಮಾಡ್ಲಿ? ಈ ಭಾವನೆ ನಿನಗೆ ಈಗ ಬರ್ಬೇಕಾಗಿದ್ದಲ್ಲ, ಮಾವ ಇದ್ದಾಗ್ಲೇ ಬಂದಿದ್ರೆ ಚೆನ್ನಾಗಿರೋದು. ಅಲ್ಲ ಆರಾಧನಾ, ಊಟಕ್ಕೆಲ್ಲರೂ ಕಾಯ್ತಿರ್ತಾರೆ, ಬಾ ಹೋಗೋಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.